ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿದ ಮಧ್ಯೆಯೇ ಭಾರತಕ್ಕೆ ರಾಜತಾಂತ್ರಿಕವಾಗಿ ಒಂದು ಗೆಲುವು ಸಿಕ್ಕಿದೆ. ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ಬೆಂಬಲ ಸಿಕ್ಕಿದೆ. 15 ಸದಸ್ಯರಿರುವಂತಹ ಭದ್ರತಾ ಮಂಡಳಿಯಲ್ಲಿ 13 ರಾಷ್ಟ್ರಗಳು ಭಾರತದ ಪರ ನಿಂತಿದೆ. 5 ಕಾಯಂ ರಾಷ್ಟ್ರಗಳ ಪೈಕಿ 4 ರಾಷ್ಟ್ರಗಳು ಭಾರತದ ಬೆಂಬಲಕ್ಕೆ ನಿಂತಿದೆ. ಚೀನಾ ಪಾಕಿಸ್ತಾನ ಬಿಟ್ಟು ಉಳಿದ 13 ರಾಷ್ಟ್ರಗಳ ಬೆಂಬಲ ಭಾರತಕ್ಕೆ ಸಿಕ್ಕಿದೆ. ಪಹಲ್ಗಾಮ್ ದಾಳಿ 2 ರಾಷ್ಟ್ರಗಳ ರಾಜಕೀಯ ಬಿಕ್ಕಟ್ಟಲ್ಲ, ಇದು ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಅಂತ ಭಾರತ ವಾದಿಸಿತ್ತು. ಭಾರತದ ಅಂಶವನ್ನೇ ಸಭೆಯಲ್ಲಿ 13 ಸದಸ್ಯ ರಾಷ್ಟ್ರಗಳು ಪ್ರಸ್ತಾಪಿಸಿದ್ದಾರೆ. ಆ ಮೂಲಕ ಭಾರತ ಏನನ್ನ ಪ್ರತಿಪಾದಿಸಿತ್ತೋ ಅದಕ್ಕೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿದೆ. ಭಾರತದ ವಿಚಾರ ಏನಿತ್ತೋ ಅದಕ್ಕೆ ಮನ್ನಣೆ ಸಿಕ್ಕಿದೆ. 2 ರಾಷ್ಟ್ರಗಳು, ಅದರಲ್ಲಿ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರ ಚೀನಾ, ಕಾಯಂ ಸದಸ್ಯ ರಾಷ್ಟ್ರ ಚೀನಾ ಒಂದನ್ನು ಹೊರತುಪಡಿಸಿದರೆ ಉಳಿದ 4 ರಾಷ್ಟ್ರಗಳು ಭಾರತದ ಪರ ನಿಂತಿದ್ದಾವೆ. ಒಟ್ಟು 15 ಸದಸ್ಯರು, ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ಅದಕ್ಕೆ ಕಾಯಂ ಸದಸ್ಯ ರಾಷ್ಟ್ರಗಳ ಜೊತೆಗೆ ಇನ್ನುಳಿದ ಸದಸ್ಯ ರಾಷ್ಟ್ರಗಳನ್ನ ಕೂಡ ಆಡ್ ಮಾಡಲಾಗುತ್ತೆ. ಒಟ್ಟು 15 ರಾಷ್ಟ್ರಗಳ ಪೈಕಿ 2 ರಾಷ್ಟ್ರಗಳು ಮಾತ್ರ ಭಾರತದ ವಿರುದ್ಧ ನಿಂತಿದ್ರೆ 13 ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿದ್ದಾವೆ. ಭಾರತದ ನಿಲುವೇನಿದೆಯೋ ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದಂತೆ ಆ ನಿಲುವನ್ನ ಬೆಂಬಲಿಸಿದ್ದಾವೆ. ಭಾರತ ಹೇಳಿದ್ದು ಇದು 2 ರಾಷ್ಟ್ರಗಳ ಮಧ್ಯೆ ಇರುವಂತ ರಾಜಕೀಯ ಬಿಕ್ಕಟ್ಟಲ್ಲ, ಬದಲಾಗಿ ಇದು ಇಂಟರ್ನ್ಯಾಷನಲ್ ಟೆರರಿಸಂ ಅಥವಾ ಇಂಟರ್ನ್ಯಾಷನಲ್ ಟೆರರ್ ಆಕ್ಟ್ ಇದು ಅಂತ ಅದನ್ನ 13 ರಾಷ್ಟ್ರಗಳು ಒಪ್ಪಿಕೊಂಡಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.